ಕಳೆದ ವರ್ಷ ಬೇಸಿಗೆಯಲ್ಲಿ ನೀರಿಲ್ಲದೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ವಾಟರ್ ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗುವ ಪರಿಸ್ಥಿತಿ ಕೂಡ ಬಂದಿತ್ತು. ಆದ್ರೀಗ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಐಡಿಯಾ ಹುಟ್ಕೊಂಡಿದ್ದಾರೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ. ಬೇಸಿಗೆಗೆ ಸಿಲಿಕಾನ್ ಸಿಟಿ ಅಪಾರ್ಟ್ಮೆಂಟ್ಗಳು ಸಿದ್ಧ. ಹಾಫ್ ಎ ಬಕೆಟ್ ವಾಟರ್ ಚಾಲೆಂಜ್ ಸ್ವೀಕಾರ. ಬೇಸಿಗೆ ಬಂದ್ರೆ ಸಿಟಿ ಜನ ಹೆದರುವ ಪರಿಸ್ಥಿತಿ ಇತ್ತು. ಕಳೆದ ವರ್ಷ ನೀರಿಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೀಗ ಸದ್ಯಕ್ಕಂತೂ ಇಂತಹ ಸ್ಥಿತಿ ಇಲ್ಲ. ಕಾವೇರಿ 5ನೇ ಹಂತದ ನೀರು ಸಮಸ್ಯೆಯನ್ನ ಸ್ವಲ್ಪ ಸುಧಾರಿಸಿದೆ. ಜೊತೆಗೆ ನಗರದಲ್ಲಿರುವ ಅಪಾರ್ಟ್ಮೆಂಟ್ಗಳು ಕೂಡ ಬೇಸಿಗೆಗೆ ಸಿದ್ಧಗೊಂಡಿವೆ. ಹಾಫ್ ಎ ಬಕೆಟ್ ಚಾಲೆಂಜ್ ಮೂಲಕ ನೀರು ಉಳಿಸಲು ಅಪಾರ್ಟ್ಮೆಂಟ್ ನಿವಾಸಿಗಳು ಮುಂದಾಗಿದ್ದಾರೆ. ತರಕಾರಿ ತೊಳೆಯುವ ನೀರು ಗಾರ್ಡನ್ನಿಂದ ಬಳಸುತ್ತಿದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನ ಈ ಸಲವೂ ಅಪಾರ್ಟ್ಮೆಂಟ್ ಜನ ಪಾಲಿಸುತ್ತಿದ್ದಾರೆ. ಜನರಿಗೆ ಅವೇರ್ನೆಸ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಪ್ರಾಬ್ಲಮ್ ಇದೆ, ಇನ್ನೂ ಪ್ರಾಬ್ಲಮ್ ಆಗ್ಬೋದು, ಅವೇರ್ನೆಸ್ ಇದೆ. ಅದಕ್ಕೋಸ್ಕರ ಅವ್ರವ್ರಿಗೆ ಏನೇನು ಪ್ರಿಪರೇಷನ್ ಕನ್ಸರ್ವೇಷನ್ ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಕೆಲವರು ಮಾಡ್ತಾ ಇದ್ದಾರೆ. ಎಜುಕೇಶನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ, ಆಗಬೇಕು, ಫ್ಯೂಚರ್ ಅಲ್ಲಿ ಕೂಡ ಆಗಬೇಕು. ಜಲಮಂಡಳಿ ಟ್ಯಾಂಕರ್ ಬುಕ್ ಮಾಡಲು ಆಪ್ ರೆಡಿ. ಅಪಾರ್ಟ್ಮೆಂಟ್ ನಿವಾಸಿಗಳು ಜೀವಜಲದ ರಕ್ಷಣೆಗೆ ಮುಂದಾದ್ರೆ ಬೆಂಗಳೂರು ಜಲಮಂಡಳಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದೆ. ವಾಟರ್ ಟ್ಯಾಂಕರ್ ಮಾಫಿಯಾ ಕಡಿವಾಣ ಹಾಕಲು ತನ್ನದೇ ವಾಟರ್ ಟ್ಯಾಂಕರ್ ಆಪ್ ಅನ್ನು ಸಿದ್ಧಪಡಿಸಿದೆ. ಜಿಪಿಎಸ್ ಟ್ರ್ಯಾಕಿಂಗ್ ಮತ್ತು ಒಟಿಪಿ ಪರಿಶೀಲಿಸಬಲ್ಲ ಆಪ್ ಸೇವೆ ಸಿಟಿ ಜನರಿಗೆ ಸದ್ಯದಲ್ಲಿಯೇ ಸಿಗಲಿದೆ. ಕೆಲವೊಂದು ಭಾಗಗಳಲ್ಲಿ ಬೆಂಗಳೂರಲ್ಲಿ ಇನ್ನೂ ಕಾವೇರಿ ನೆಟ್ವರ್ಕ್ ಬರದೇ ಇರುವ ಕಡೆಗಳಲ್ಲಿ ಅಲ್ಲಿರುವ ಯಾರು ಗ್ರಾಹಕರಿದ್ದಾರೆ ಅವ್ರ ಕನೆಕ್ಷನ್ಸ್ ತಗೊಳ್ಳುವವರೆಗೆ ತಾತ್ಕಾಲಿಕ ವ್ಯವಸ್ಥೆಯಾಗಿ ಟ್ಯಾಂಕರ್ ಮುಖಾಂತರ ರೆಗ್ಯುಲರ್ ನೋ ಪ್ರಾಫಿಟ್ ನೋ ಲಾಸ್ ಬೇಸಿಸಲ್ಲಿ ನೀರನ್ನು ಕೊಡುವುದಕ್ಕೆ ಒಂದು ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ. ಬಹುಶಃ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಒಂದು ಅನುಮೋದನೆ ಪಡೆದುಕೊಂಡು ಸದ್ಯದಲ್ಲೇ ಇನ್ನೂ ಮಾಡಲಿದ್ದೀವಿ. ಸೊ ಅದು ಪ್ರಯೋಗವಾಗಿ ನಾವು ಮಾಡಿಕೊಂಡು ನಂತರ ಅದು ಚೆನ್ನಾಗಿ ನಡೆದಿದ್ರೆ ಅದನ್ನು ಆಮೇಲೆ ಲಾರ್ಜ್ ಸ್ಕೇಲಲ್ಲಿ ಪ್ರಾರಂಭ ಮಾಡ್ತೇವೆ. ಸದ್ಯ ಈ ಯೋಜನೆಗಾಗಿ ಈಗಾಗಲೇ 200 ಟ್ಯಾಂಕರ್ಗಳನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. 6,000 ಮತ್ತು 12,000 ಲೀಟರ್ ಸಾಮರ್ಥ್ಯದ ಈ ಟ್ಯಾಂಕರ್ಗಳು ದಿನಕ್ಕೆ ಸರಾಸರಿ 8 ಟ್ರಿಪ್ಗಳನ್ನು ಕಾರ್ಯನಿರ್ವಹಿಸಬಹುದು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ವರ್ಷ ಬೇಸಿಗೆಯಲ್ಲಿ ನೀರಿಲ್ಲದೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ವಾಟರ್ ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗುವ ಪರಿಸ್ಥಿತಿ ಕೂಡ ಬಂದಿತ್ತು. ಆದ್ರೀಗ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಐಡಿಯಾ ಹುಟ್ಕೊಂಡಿದ್ದಾರೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ. ಬೇಸಿಗೆಗೆ ಸಿಲಿಕಾನ್ ಸಿಟಿ ಅಪಾರ್ಟ್ಮೆಂಟ್ಗಳು ಸಿದ್ಧ. ಹಾಫ್ ಎ ಬಕೆಟ್ ವಾಟರ್ ಚಾಲೆಂಜ್ ಸ್ವೀಕಾರ. ಬೇಸಿಗೆ ಬಂದ್ರೆ ಸಿಟಿ ಜನ ಹೆದರುವ ಪರಿಸ್ಥಿತಿ ಇತ್ತು. ಕಳೆದ ವರ್ಷ ನೀರಿಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೀಗ ಸದ್ಯಕ್ಕಂತೂ ಇಂತಹ ಸ್ಥಿತಿ ಇಲ್ಲ. ಕಾವೇರಿ 5ನೇ ಹಂತದ ನೀರು ಸಮಸ್ಯೆಯನ್ನ ಸ್ವಲ್ಪ ಸುಧಾರಿಸಿದೆ. ಜೊತೆಗೆ ನಗರದಲ್ಲಿರುವ ಅಪಾರ್ಟ್ಮೆಂಟ್ಗಳು ಕೂಡ ಬೇಸಿಗೆಗೆ ಸಿದ್ಧಗೊಂಡಿವೆ. ಹಾಫ್ ಎ ಬಕೆಟ್ ಚಾಲೆಂಜ್ ಮೂಲಕ ನೀರು ಉಳಿಸಲು ಅಪಾರ್ಟ್ಮೆಂಟ್ ನಿವಾಸಿಗಳು ಮುಂದಾಗಿದ್ದಾರೆ. ತರಕಾರಿ ತೊಳೆಯುವ ನೀರು ಗಾರ್ಡನ್ನಿಂದ ಬಳಸುತ್ತಿದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನ ಈ ಸಲವೂ ಅಪಾರ್ಟ್ಮೆಂಟ್ ಜನ ಪಾಲಿಸುತ್ತಿದ್ದಾರೆ. ಜನರಿಗೆ ಅವೇರ್ನೆಸ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಪ್ರಾಬ್ಲಮ್ ಇದೆ, ಇನ್ನೂ ಪ್ರಾಬ್ಲಮ್ ಆಗ್ಬೋದು, ಅವೇರ್ನೆಸ್ ಇದೆ. ಅದಕ್ಕೋಸ್ಕರ ಅವ್ರವ್ರಿಗೆ ಏನೇನು ಪ್ರಿಪರೇಷನ್ ಕನ್ಸರ್ವೇಷನ್ ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಕೆಲವರು ಮಾಡ್ತಾ ಇದ್ದಾರೆ. ಎಜುಕೇಶನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ, ಆಗಬೇಕು, ಫ್ಯೂಚರ್ ಅಲ್ಲಿ ಕೂಡ ಆಗಬೇಕು. ಜಲಮಂಡಳಿ ಟ್ಯಾಂಕರ್ ಬುಕ್ ಮಾಡಲು ಆಪ್ ರೆಡಿ. ಅಪಾರ್ಟ್ಮೆಂಟ್ ನಿವಾಸಿಗಳು ಜೀವಜಲದ ರಕ್ಷಣೆಗೆ ಮುಂದಾದ್ರೆ ಬೆಂಗಳೂರು ಜಲಮಂಡಳಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದೆ. ವಾಟರ್ ಟ್ಯಾಂಕರ್ ಮಾಫಿಯಾ ಕಡಿವಾಣ ಹಾಕಲು ತನ್ನದೇ ವಾಟರ್ ಟ್ಯಾಂಕರ್ ಆಪ್ ಅನ್ನು ಸಿದ್ಧಪಡಿಸಿದೆ. ಜಿಪಿಎಸ್ ಟ್ರ್ಯಾಕಿಂಗ್ ಮತ್ತು ಒಟಿಪಿ ಪರಿಶೀಲಿಸಬಲ್ಲ ಆಪ್ ಸೇವೆ ಸಿಟಿ ಜನರಿಗೆ ಸದ್ಯದಲ್ಲಿಯೇ ಸಿಗಲಿದೆ. ಕೆಲವೊಂದು ಭಾಗಗಳಲ್ಲಿ ಬೆಂಗಳೂರಲ್ಲಿ ಇನ್ನೂ ಕಾವೇರಿ ನೆಟ್ವರ್ಕ್ ಬರದೇ ಇರುವ ಕಡೆಗಳಲ್ಲಿ ಅಲ್ಲಿರುವ ಯಾರು ಗ್ರಾಹಕರಿದ್ದಾರೆ ಅವ್ರ ಕನೆಕ್ಷನ್ಸ್ ತಗೊಳ್ಳುವವರೆಗೆ ತಾತ್ಕಾಲಿಕ ವ್ಯವಸ್ಥೆಯಾಗಿ ಟ್ಯಾಂಕರ್ ಮುಖಾಂತರ ರೆಗ್ಯುಲರ್ ನೋ ಪ್ರಾಫಿಟ್ ನೋ ಲಾಸ್ ಬೇಸಿಸಲ್ಲಿ ನೀರನ್ನು ಕೊಡುವುದಕ್ಕೆ ಒಂದು ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ. ಬಹುಶಃ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಒಂದು ಅನುಮೋದನೆ ಪಡೆದುಕೊಂಡು ಸದ್ಯದಲ್ಲೇ ಇನ್ನೂ ಮಾಡಲಿದ್ದೀವಿ. ಸೊ ಅದು ಪ್ರಯೋಗವಾಗಿ ನಾವು ಮಾಡಿಕೊಂಡು ನಂತರ ಅದು ಚೆನ್ನಾಗಿ ನಡೆದಿದ್ರೆ ಅದನ್ನು ಆಮೇಲೆ ಲಾರ್ಜ್ ಸ್ಕೇಲಲ್ಲಿ ಪ್ರಾರಂಭ ಮಾಡ್ತೇವೆ. ಸದ್ಯ ಈ ಯೋಜನೆಗಾಗಿ ಈಗಾಗಲೇ 200 ಟ್ಯಾಂಕರ್ಗಳನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. 6,000 ಮತ್ತು 12,000 ಲೀಟರ್ ಸಾಮರ್ಥ್ಯದ ಈ ಟ್ಯಾಂಕರ್ಗಳು ದಿನಕ್ಕೆ ಸರಾಸರಿ 8 ಟ್ರಿಪ್ಗಳನ್ನು ಕಾರ್ಯನಿರ್ವಹಿಸಬಹುದು.
ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ವರ್ಷ ಬೇಸಿಗೆಯಲ್ಲಿ ನೀರಿಲ್ಲದೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ವಾಟರ್ ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗುವ ಪರಿಸ್ಥಿತಿ ಕೂಡ ಬಂದಿತ್ತು. ಆದ್ರೀಗ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಐಡಿಯಾ ಹುಟ್ಕೊಂಡಿದ್ದಾರೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ. ಬೇಸಿಗೆಗೆ ಸಿಲಿಕಾನ್ ಸಿಟಿ ಅಪಾರ್ಟ್ಮೆಂಟ್ಗಳು ಸಿದ್ಧ. ಹಾಫ್ ಎ ಬಕೆಟ್ ವಾಟರ್ ಚಾಲೆಂಜ್ ಸ್ವೀಕಾರ. ಬೇಸಿಗೆ ಬಂದ್ರೆ ಸಿಟಿ ಜನ ಹೆದರುವ ಪರಿಸ್ಥಿತಿ ಇತ್ತು. ಕಳೆದ ವರ್ಷ ನೀರಿಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೀಗ ಸದ್ಯಕ್ಕಂತೂ ಇಂತಹ ಸ್ಥಿತಿ ಇಲ್ಲ. ಕಾವೇರಿ 5ನೇ ಹಂತದ ನೀರು ಸಮಸ್ಯೆಯನ್ನ ಸ್ವಲ್ಪ ಸುಧಾರಿಸಿದೆ. ಜೊತೆಗೆ ನಗರದಲ್ಲಿರುವ ಅಪಾರ್ಟ್ಮೆಂಟ್ಗಳು ಕೂಡ ಬೇಸಿಗೆಗೆ ಸಿದ್ಧಗೊಂಡಿವೆ. ಹಾಫ್ ಎ ಬಕೆಟ್ ಚಾಲೆಂಜ್ ಮೂಲಕ ನೀರು ಉಳಿಸಲು ಅಪಾರ್ಟ್ಮೆಂಟ್ ನಿವಾಸಿಗಳು ಮುಂದಾಗಿದ್ದಾರೆ. ತರಕಾರಿ ತೊಳೆಯುವ ನೀರು ಗಾರ್ಡನ್ನಿಂದ ಬಳಸುತ್ತಿದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ಈ ಸಲವೂ ಅಪಾರ್ಟ್ಮೆಂಟ್ ಜನ ಪಾಲಿಸುತ್ತಿದ್ದಾರೆ. ಜನರಿಗೆ ಅವೇರ್ನೆಸ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಪ್ರಾಬ್ಲಮ್ ಇದೆ, ಇನ್ನು ಪ್ರಾಬ್ಲಮ್ ಆಗ್ಬೋದು, ಅವೇರ್ನೆಸ್ ಇದೆ. ಅದಕ್ಕೋಸ್ಕರ ಅವ್ರವ್ರಿಗೆ ಏನೇನು ಪ್ರಿಪರೇಷನ್ ಕನ್ಸರ್ವೇಷನ್ ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಕೆಲವರು ಮಾಡ್ತಾ ಇದ್ದಾರೆ. ಎಜುಕೇಶನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ, ಆಗಬೇಕು, ಫ್ಯೂಚರ್ ಅಲ್ಲಿ ಕೂಡ ಆಗಬೇಕು. ಜಲಮಂಡಳಿ ಟ್ಯಾಂಕರ್ ಬುಕ್ ಮಾಡಲು ಆಪ್ ರೆಡಿ. ಅಪಾರ್ಟ್ಮೆಂಟ್ ನಿವಾಸಿಗಳು ಜೀವಜಲದ ರಕ್ಷಣೆಗೆ ಮುಂದಾದರೆ ಬೆಂಗಳೂರು ಜಲಮಂಡಳಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದೆ. ವಾಟರ್ ಟ್ಯಾಂಕರ್ ಮಾಫಿಯಾ ಕಡಿವಾಣ ಹಾಕಲು ತನ್ನದೇ ವಾಟರ್ ಟ್ಯಾಂಕರ್ ಆಪ್ ಅನ್ನು ಸಿದ್ಧಪಡಿಸಿದೆ. ಜಿಪಿಎಸ್ ಟ್ರ್ಯಾಕಿಂಗ್ ಮತ್ತು ಒಟಿಪಿ ಪರಿಶೀಲಿಸಬಲ್ಲ ಆಪ್ ಸೇವೆ ಸಿಟಿ ಜನರಿಗೆ ಸದ್ಯದಲ್ಲಿಯೇ ಸಿಗಲಿದೆ. ಕೆಲವೊಂದು ಭಾಗಗಳಲ್ಲಿ ಬೆಂಗಳೂರಲ್ಲಿ ಇನ್ನೂ ಕಾವೇರಿ ನೆಟ್ವರ್ಕ್ ಬರದೇ ಇರುವ ಕಡೆಗಳಲ್ಲಿ ಅಲ್ಲಿರುವ ಯಾರು ಗ್ರಾಹಕರಿದ್ದಾರೆ ಅವರು ಕನೆಕ್ಷನ್ಸ್ ತಗೊಳ್ಳುವವರೆಗೆ ತಾತ್ಕಾಲಿಕ ವ್ಯವಸ್ಥೆಯಾಗಿ ಟ್ಯಾಂಕರ್ ಮುಖಾಂತರ ರೆಗ್ಯುಲರ್ ನೋ ಪ್ರಾಫಿಟ್ ನೋ ಲಾಸ್ ಬೇಸಿಸಲ್ಲಿ ನೀರನ್ನು ಕೊಡುವುದಕ್ಕೆ ಒಂದು ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ. ಬಹುಶಃ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಒಂದು ಅನುಮೋದನೆ ಪಡೆದುಕೊಂಡು ಸದ್ಯದಲ್ಲೇ ಇನ್ನೂ ಮಾಡಲಿದ್ದೀವಿ. ಸೊ ಅದು ಪ್ರಯೋಗವಾಗಿ ನಾವು ಮಾಡಿಕೊಂಡು ನಂತರ ಅದು ಚೆನ್ನಾಗಿ ನಡೆದಿದ್ರೆ ಅದನ್ನು ಆಮೇಲೆ ಲಾರ್ಜ್ ಸ್ಕೇಲಲ್ಲಿ ಪ್ರಾರಂಭ ಮಾಡ್ತೇವೆ. ಸದ್ಯ ಈ ಯೋಜನೆಗಾಗಿ ಈಗಾಗಲೇ 200 ಟ್ಯಾಂಕರ್ಗಳನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. 6,000 ಮತ್ತು 12,000 ಲೀಟರ್ ಸಾಮರ್ಥ್ಯದ ಈ ಟ್ಯಾಂಕರ್ಗಳು ದಿನಕ್ಕೆ ಸರಾಸರಿ 8 ಟ್ರಿಪ್ಗಳನ್ನು ಕಾರ್ಯನಿರ್ವಹಿಸಬಹುದು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ ವರ್ಷ ಬೇಸಿಗೆಯಲ್ಲಿ ನೀರಿಲ್ಲದೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ವಾಟರ್ ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗುವ ಪರಿಸ್ಥಿತಿ ಕೂಡ ಬಂದಿತ್ತು. ಆದ್ರೀಗ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಐಡಿಯಾ ಹುಟ್ಕೊಂಡಿದ್ದಾರೆ. ಏನು ಅಂತ ಹೇಳ್ತೀವಿ ಈ ಸ್ಟೋರಿ. ಬೇಸಿಗೆಗೆ ಸಿಲಿಕಾನ್ ಸಿಟಿ ಅಪಾರ್ಟ್ಮೆಂಟ್ಗಳು ಸಿದ್ಧ. ಹಾಫ್ ಎ ಬಕೆಟ್ ವಾಟರ್ ಚಾಲೆಂಜ್ ಸ್ವೀಕಾರ. ಬೇಸಿಗೆ ಬಂದ್ರೆ ಸಿಟಿ ಜನ ಹೆದರುವ ಪರಿಸ್ಥಿತಿ ಇತ್ತು. ಕಳೆದ ವರ್ಷ ನೀರಿಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೀಗ ಸದ್ಯಕ್ಕಂತೂ ಇಂತಹ ಸ್ಥಿತಿ ಇಲ್ಲ. ಕಾವೇರಿ 5ನೇ ಹಂತದ ನೀರು ಸಮಸ್ಯೆಯನ್ನ ಸ್ವಲ್ಪ ಸುಧಾರಿಸಿದೆ. ಜೊತೆಗೆ ನಗರದಲ್ಲಿರುವ ಅಪಾರ್ಟ್ಮೆಂಟ್ಗಳು ಕೂಡ ಬೇಸಿಗೆಗೆ ಸಿದ್ಧಗೊಂಡಿವೆ.